ಬೆಳಗಾವಿಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಸರ್ಚ್ ಆಪರೇಷನ್ ಕಂಡಕ್ಟ್ ಮಾಡಿದ್ದಾರೆ. ಪ್ರಮುಖವಾಗಿ ಜಿಲ್ಲಾ ಪಂಚಾಯತ್ ಎಡಬ್ಲ್ಯೂ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದು. ಜಿಲ್ಲಾ ಪಂಚಾಯತ್ನ ಎಡಬ್ಲ್ಯೂ ಮಹದೇವ್ ಬನ್ನೂರ ಮನೆ ಮೇಲೆ ದಾಳಿಯಾಗಿದೆ. ದಾಳಿಯಲ್ಲಿ ಮನೆಯಲ್ಲಿ ಅಕ್ರಮವಾಗಿ 27 ಲಕ್ಷ ಹಣ ಪತ್ತೆಯಾಗಿದೆ. ಅಂದ್ರೆ ಈ ಹಣಕ್ಕೆ ಮೇಲ್ನೋಟಕ್ಕೆ ಅಕೌಂಟಬಿಲಿಟಿ ಕೊಡೋದಕ್ಕೆ ಮನೆಯವರು ಫೇಲ್ ಆಗಿದ್ದಾರೆ. ಅಂದರೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಹಣದ ಮೂಲ ದಾಖಲೆ ಅದೆಲ್ಲವನ್ನ ಕೊಟ್ಟಿಲ್ಲ. ಹೀಗಾಗಿ ಇದನ್ನು ಅಕ್ರಮ ಅಂತ ಕೋರ್ಟ್ ಮಾಡಬಹುದು. ಮಹದೇವ್ ಪುತ್ರನ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತಲಾಶನ್ನ ಕಂಟಿನ್ಯೂ ಮಾಡಿದ್ದಾರೆ. ದಾಳಿ ವೇಳೆ ಆಸ್ತಿ ಪತ್ರ ಜೊತೆಗೆ ಚಿನ್ನ, ನಗದು, ಬೆಳ್ಳಿ, ಆಭರಣ ಎಲ್ಲವೂ ಕೂಡ ಪತ್ತೆಯಾಗಿದೆ. ವಿಜಯನಗರ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಪುತ್ರನ ನಿವಾಸದ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಮೇಲ್ನೋಟಕ್ಕೆ 27 ಲಕ್ಷದಷ್ಟು ಹಣ ಮನೆಯಲ್ಲಿ ಇತ್ತು ದಾಳಿ ಸಂದರ್ಭದಲ್ಲಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಮೂಲ ಡಾಕ್ಯುಮೆಂಟ್ ಇರಲಿಲ್ಲ. ಹಣದ ಮೂಲ ಎಲ್ಲಿಂದ, ಏನು ಸೋರ್ಸ್ ಆಫ್ ಇನ್ಕಮ್ ಇಂದ ಇದು ಇಷ್ಟು ದೊಡ್ಡ ಇನ್ಕಮ್ ಬಂದಿದೆ, ಅದನ್ನ ಯಾವುದನ್ನು ಕೂಡ ಕೊಡೋದಕ್ಕೆ ಗೊತ್ತಾಗಿಲ್ಲ ಅವ್ರಿಗೆ. ಅಂದರೆ ಮನೆಯವರು ಫೇಲ್ ಆಗಿದ್ದಾರೆ. ಹೀಗಾಗಿ ಅದನ್ನು ಅಕ್ರಮ ಅಂತ ಸದ್ಯಕ್ಕೆ ಅಧಿಕಾರಿಗಳು ಸೀಸ್ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಆಭರಣಗಳು ಕೂಡ ಸಿಕ್ಕಿದೆ, ಅದನ್ನು ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ. ಮತ್ತು ಕೆಲವು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೂಡ ಅಧಿಕಾರಿಗಳ ಕೈ ಸೇರಿದೆ. ಇದೆಲ್ಲವೂ ಕೂಡ ಹೇಗೆ ಉರುಳಾಗುತ್ತೆ ಎಡಬ್ಲ್ಯೂ ಮಹದೇವ ಅವ್ರಿಗೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇನ್ನೂ ಸರ್ಚ್ ಆಪರೇಷನ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಇನ್ನಷ್ಟು ಪ್ರಮಾಣದಲ್ಲಿ ಅಪಾರ ಪ್ರಮಾಣದ ನಗದು ಆಸ್ತಿ ಪತ್ರಗಳು ಸಿಗಬಹುದಾ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಮಹದೇವ್ ಬನ್ನೂರ ಮನೆಯಲ್ಲಿ 27 ಲಕ್ಷ ಹಣ ಪತ್ತೆ ಆಗಿದೆಯಲ್ಲ, ಇದ್ರ ಜೊತೆಗೆ ಇನ್ನೂ ಏನೇನೆಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಇವರ ಹಿನ್ನೆಲೆ ಏನು, ಇವ್ರ ಮೇಲೆ ಕೇಳಿ ಬರ್ತಾ ಇದ್ದಂತಹ ಆರೋಪ ಹಿಂದೆ ಏನು ಅಂತ. ಮಮತಾ, ಪ್ರಮುಖವಾಗಿ ಏನಂತಂದ್ರೆ 27 ಲಕ್ಷ ರೂಪಾಯಿ ಈಗ ಸಿಕ್ಕಿದ್ದಲ್ಲ, ಅದು 4 ತಿಂಗಳ ಹಿಂದೆ, ಕಳೆದ 4 ತಿಂಗಳು ಅಂದ್ರೆ ಮಾರ್ಚ್ 26ನೇ ತಾರೀಕಿಗೆ ಇವ್ರ ಮನೆಯಲ್ಲಿ 27 ಲಕ್ಷ ನಗದು ಸಿಕ್ಕಿರುವಂಥದ್ದು. ಆ ವಿಚಾರದಲ್ಲಿ ಏನಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ 10,000 ರೂಪಾಯಿಗಳನ್ನ ಲಂಚ ಪಡೆಯುವಾಗ ಇವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರ್ತಾರೆ. ಅದು ಏನಂತಂದ್ರೆ ನರೇಗಾ ವಿಚಾರದಲ್ಲಿ ಅನುಮೋದನೆ ನೀಡಬೇಕು ಹಾಗೆ ಅಂತ ಹೇಳಿ ಒಬ್ಬರ ಗ್ರಾಮ ಪಂಚಾಯತ್ ಸದಸ್ಯ ವಿಚಾರದಲ್ಲಿ 10,000 ರೂಪಾಯಿಯನ್ನು ಪಡೆದಿರ್ತಾರೆ. ಇದು 3ನೇ ಬಾರಿ ರೇಡ್ ಅಂತಾನೆ ಹೇಳ್ಬೋದು ಇವ್ರ ಮನೆಗೆ. ಹೀಗಾಗಿ ಇಲ್ಲಿ ಏನು ಲೋಕಾಯುಕ್ತ DYSP ಇದ್ದಾರೆ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಮತ್ತೆ ಸುಮಾರು 2-3 ಜಿಲ್ಲೆಗಳಿಂದ ಬಂದಂಥ ಅಧಿಕಾರಿಗಳು ಏಕಕಾಲಕ್ಕೆ 4 ಕಡೆ ಅಂದ್ರೆ ಗೋಕಾಕ್ ಅಲ್ಲಿರ್ತಕ್ಕಂಥ ಮನೆ, ಜೊತೆಗೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಮನೆ, ಮತ್ತೆ ಎಳ್ಳೂರಲ್ಲಿರ್ತಕ್ಕಂಥ ಮನೆ, ಮತ್ತೆ ಅವರ ಫಾರ್ಮ್ ಹೌಸ್ ಏನು ಹೊನಗಾದಲ್ಲಿ ಅಲ್ಲಿಯೂ ಕೂಡ ರೇಡ್ ಆಗಿರುವಂಥದ್ದು. ಮತ್ತೆ ವಿಜಯನಗರದಲ್ಲಿ ಅವ್ರ ಮನೆ, ಮಗನ ಮನೆ ಇದೆ, ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಮೇಲೆ ಕೂಡ ರೇಡ್ ಆಗಿರುವಂಥದ್ದು. ಹೀಗಾಗಿ ಈಗ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದ್ರೆ ಒಂದಿಷ್ಟು ಚಿನ್ನಾಭರಣಗಳು ಸಿಕ್ಕಿರುವಂಥದ್ದು, ಒಂದಿಷ್ಟು ದಾಖಲಾ ಸಿಕ್ಕಿದೆ ಅಂತಾರೆ. ಆದರೆ ಚಿನ್ನಾಭರಣ ಇದು ನಕಲಿ ಆಗಿದೆಯಾ ಅಥವಾ ಇದು ಹೊಸದ ಅಂತ ಕೂಡ ಚರ್ಚೆ ಆಗಬೇಕಾಗಿರುವಂಥದ್ದು. ಯಾಕಂದ್ರೆ ಬಹಳಷ್ಟು ಕಡೆ ನಕಲಿ ಚಿನ್ನಾಭರಣಗಳು ಸಿಗ್ತಾ ಇದ್ವು ಅಂತ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಭರತ್ ರೆಡ್ಡಿ ಬೆಳಗ್ಗೆ 5:30 ಗಂಟೆಗೆ ಒಂದು ರೇಡನ್ನು ಮಾಡ್ತಾರೆ. ರೇಡನ್ನು ಮಾಡಿ ಸುಮಾರು 3 ತಂಡದಿಂದ ಈ ಒಂದು ರೇಡ್ ಮಾಡಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಮಮತಾ. ಜೊತೆಗೆ ಇನ್ನೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಈಗ ಅಷ್ಟೇ ಭರತ್ ರೆಡ್ಡಿ ಅವರು ಹೊರಗಡೆ ಬಂದು ಹೇಳಿದ್ರು ಒಂದಿಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ ನಮಗೆ, ತೋರಿಸುವ ಪ್ರಯತ್ನ ಮಾಡ್ತೀನಿ ಯಾವ ತರ ಇದು ಅವರ ಮನೆ ಇರುವಂಥದ್ದು. ಇದು ಬೆಳಗಾವಿಯ ಎಳ್ಳೂರಲ್ಲಿ ಇರ್ತಕ್ಕಂಥ ಮನೆ, ಇದು ಮಹದೇವ್ ಬನ್ನೂರವರಿಗೆ ಸೇರಿದಂಥದ್ದು ಮಮತಾ. ರೈಟ್, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. 3 ತಿಂಗಳ ಹಿಂದೆ ಕೂಡ ಈ ಮಹದೇವ್ ಅವರ ಮನೆ ಮೇಲೆ ರೇಡ್ ಆಗಿತ್ತು. ಆಮೇಲೆ ಆ ಟೈಮ್ನಲ್ಲಿ ಸಿಕ್ಕಂತಹ ಹಣದ ಮೂಲವನ್ನ ಕೆದಕೋ ಪ್ರಯತ್ನವನ್ನ ಇವತ್ತು ಕೂಡ ಅಧಿಕಾರಿಗಳು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಮತ್ತಷ್ಟು ಆಸ್ತಿ ಪತ್ರ ಮತ್ತು ಆಭರಣಗಳು ಲಭ್ಯ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ ಆಗ್ತಾ ಇದೆ. ಸೊ ಭ್ರಷ್ಟ ತಿಮಿಂಗಿಲಗಳ ಭೇಟಿ ಕಂಟಿನ್ಯೂ ಆಗ್ತಾ ಇದೆ.